10 ನಿಮಿಷ 15 ನಿಮಿಷದಲ್ಲಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಂತ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವೆಲ್ಲ ಚೆನ್ನಾಗಿದ್ದೀವಿ. ಇವತ್ತು ಶನಿವಾರ ಬೆಳಿಗ್ಗೆ ನಮ್ಮ ಸಚ್ಚು ಸ್ಕೂಲಿಗೆ ಹೋದ. ಸೊ ನಾನು ಮೊಸರು ಸ್ವಲ್ಪ ಹೇರ್ ಪ್ಯಾಕ್ ಹಾಕ್ತಾಯಿನಿ, ಜಸ್ಟ್ ಮೊಸರು. ಮತ್ತು ಸ್ನಾನ ಮಾಡಬೇಕಾದ್ರೆ ಮುಖ ಕೈ ಕಾಲಿಗೆ ಮೊಸರು, ಹಾಗೆ ಸ್ವಲ್ಪ ಅರಶಿನದ ಪುಡಿ ಮತ್ತು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿ ಸ್ನಾನ ಮಾಡೋದ್ರಿಂದ ಸೊ ಸ್ಕಿನ್ ಚೆನ್ನಾಗಾಗುತ್ತೆ ಮತ್ತು ಸ್ಕ್ರಬ್ಬರ್ ಥರ ಕೆಲಸ ಮಾಡುತ್ತೆ. ಈ ಮೊಸರು ಸುಮಾರು 1 ಲೀಟ್ರಷ್ಟು ಇತ್ತು. ಇದು ಅಕ್ಕಿ ಹಿಟ್ಟು ಏನಾಗ್ಬಿಟ್ಟಿತ್ತು ಅಂದರೆ ಬೆಕ್ಕು ಬಂದು ಸ್ವಲ್ಪ ಎಲ್ಲ ಕುಡಿದ್ಬಿಟ್ಟಿತ್ತು. ಸೊ ನನಗೇನು ಅಷ್ಟು ಬೇಜಾರಾಗಲಿಲ್ಲ. ಇದು ಅರಶಿನದ ಪುಡಿ ನೋಡಿ ಎಕ್ಸ್ಪೈರ್ಡ್ ಡೇಟ್ ಆಗಿದೆ ಅಂತ ಹೇಳಿದ್ನಲ್ಲ ಅದು. ಸೊ ಏನಂತ ಹೇಳಿದ್ರೆ ಸದ್ಯ ಸೆಲ್ಫ್ ಮೇಲೆಲ್ಲ ಚೆಲ್ಲಿರಲಿಲ್ವಲ್ಲ, ಅದು ಚೆಲ್ಬಿಟ್ಟಿದ್ರೆ ಇನ್ನೂ ಗಲೀಜಾಗಿಬಿಡ್ತಿತ್ತು ಎಲ್ಲ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಅಂತ ಹೇಳ್ಬಿಟ್ಟು ಅಂತ ಪರವಾಗಿಲ್ಲ ಅಂತ ಅದೇ ಮೊಸರನ್ನ ಎತ್ತಿ ಸಪ್ರೇಟಾಗಿ ಇಟ್ಟಿದ್ದೆ. ಸೊ ಈ ಥರ ಹೇರ್ ಪ್ಯಾಕ್ಗೆ ಯೂಸ್ ಮಾಡ್ಕೋಬೋದು, ಇನ್ನೇನು ಮಾಡೋಕ್ಕಾಗಲ್ಲ ಅಂತ. ಅಂದರೆ ಕಿಟಕಿ ಬಾಗಿಲು ಓಪನ್ ಇರುತ್ತೆ ಯಾವಾಗ್ಲೂ, ಬಚ್ಚಲ ಮನೆದು ಮತ್ತು ಅಡುಗೆ ಮನೆದು 2 ಕಡೆನೂ ನಾನು ಕಿಟಕಿ ಬಾಗಿಲು ಬೆಳಗ್ಗೆ ತೆಗೆದ್ರೆ ಇನ್ನು ನೈಟೇ ಕ್ಲೋಸ್ ಮಾಡೋದು. ಹಾಗಾಗಿ ಬೆಕ್ಕು ಬಂದು ಹೋಗಿ ಮಾಡುತ್ತೆ. ಒಂದೊಂದು ಸಲ ಈ ರೀತಿ ಆಗುತ್ತೆ, ಒಂದೇ ಟೈಮಲ್ಲಿ ಕಾಯ್ಕೊಳ್ಳೋಕ್ಕಾಗಲ್ಲಲ್ವ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಅಂತ. ಸೊ ಸುಮಾರು 1.5 ಲೀಟ್ರಷ್ಟು ಏನೋ ಇತ್ತು ಮೊಸರು. ಅದರಲ್ಲಿ ಸುಮಾರು ಕುಡಿದ್ಬಿಟ್ಟು ಇನ್ನೂ 1 ಲೀಟ್ರಷ್ಟು ಮೊಸರು ಇತ್ತು. ಆಯಿತು ಬಿಡು ಪರವಾಗಿಲ್ಲ ಅಂತ ಎತ್ತಿಟ್ಟಿದ್ದೆ. ಸೊ ಇವಾಗ ಅದನ್ನು ಮೊಸರು ಹೇರ್ ಪ್ಯಾಕ್ ಹಾಕಿದ್ದೀನಿ. ಚೆನ್ನಾಗಾಗುತ್ತೆ ಕೂದಲು ಮತ್ತು ಡ್ಯಾಂಡ್ರಫ್ ಎಲ್ಲ ರಿಮೂವ್ ಆಗುತ್ತೆ. ಹಾಗೆಯೇ ಒಂದು ರೀತಿ ಕೂದಲು ಶೈನಿಂಗ್ ಆಗಿ ಕಾಣಿಸುತ್ತೆ. ಇನ್ನೂ ಸ್ನಾನ ಆಗಿಲ್ಲ, ಪೂಜೆ ಆಗಿಲ್ಲ, ನಾನು ಒಬ್ಬಳೇ ಇರೋದಲ್ವ. ಸೊ ಹಾಗಾಗಿ ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅಂತ ಫಸ್ಟು ಹೇರ್ ಪ್ಯಾಕ್ ಹಾಕ್ಕೊಂಡೆ. ಯಾಕಂದರೆ ನೀರೆಲ್ಲ ಕಾಯೋ ತನಕ ತಲೆನಲ್ಲೂ ಕೂಡ ಹೇರ್ ಪ್ಯಾಕು ಸ್ವಲ್ಪ ಒಣಗುತ್ತೆ ಅಂತ ಹೇಳ್ಬಿಟ್ಟು ಅಂತ ಒಲೆ ಹಚ್ಚಬೇಕು. ಇನ್ನು ಮಾಮೂಲಿ ನೀರು ಕಾಯಿರಬೇಕು ಅಂತಂದರೆ ಸುಮಾರು ಒಂದು 1/4 ಗಂಟೆಯಿಂದ 20 ನಿಮಿಷನಾದ್ರು ಬೇಕು. ಸೊ ಇನ್ನು ಒಲೆ ಹಚ್ಬಿಟ್ಟು ಹಾಗೆ ಸ್ವಲ್ಪ ಓಡಾಡ್ತಾಯಿದ್ದೆ. ಇನ್ನೂ ವಾಕ್ ಹೋಗ್ತಾಯಿಲ್ಲ ನಾನು. ಇನ್ನೊಂದು ತಿಂಗಳು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನಮ್ಮನೆ ಕಾಂಪೌಂಡ್ ಒಳಗಡೆ ಮತ್ತು ಮನೆ ಒಳಗಡೆ ಎಷ್ಟಿದೆಯೋ ಅಷ್ಟು ಸ್ಪೇಸಲ್ಲಿ ಸ್ವಲ್ಪ ಓಡಾಡ್ತೀನಿ. ಯಾಕೋ ನಿನ್ನೆಯಿಂದನೂ ಸ್ವಲ್ಪ ಹೊಟ್ಟೆ ನೋವು ಥರ ಆಗಿಬಿಟ್ಟಿದೆ. ಫಸ್ಟು ಎಲ್ಲ ಚೆನ್ನಾಗಿ ಹಸ್ಕೊಂಡಿದ್ದಿದ್ದೆಲ್ಲ ಇವಾಗ ಸ್ವಲ್ಪ ಊಟ ತಿಂಡಿ ವೇರಿಯೇಷನ್ ಆದರೂ ಎತ್ತಾಗ್ಬಿಡುತ್ತೆ. ಸೊ ಹಾಗಾಗಿ ಇವತ್ತು ಏನು ಅಂಥದ್ದೇನು ಮಾಡ್ಕೊಂಡಿಲ್ಲ. ಸೊ ದೇವ್ರ ಪೂಜೆ ಮಾಡಿಬಿಟ್ಟು ಬಂದೆ. ತೆಗ್ದಿಟ್ಕೊಂಡಿದ್ದೆ ಕ್ಯಾರೆಟು ಸೌತೆಕಾಯಿ ಎಲ್ಲ. ಆಮೇಲೆ ದೋಸೆ ಹಿಟ್ಟಿತ್ತು ಫ್ರಿಜ್ಜಲ್ಲಿ, 2 ದೋಸೆ ಆಗ್ತಿತ್ತು. ಸೊ ಸಾಕು ಅಂತ ಹೇಳ್ಬಿಟ್ಟು ದೋಸೆನೇ ಹಾಕ್ಕೊಳ್ಳೋಣ, ಇನ್ನು ನನ್ನ ಮಗ ಬಂದರೆ ಮಧ್ಯಾಹ್ನಕ್ಕೆ ಬೇರೆ ಏನಾದರೂ ಮಾಡೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಅಂತ ನಾನು ದೋಸೆನೇ ಹಾಕ್ಕೊಂಡು ತಿಂದೆ. ಸೊ ಕೂದಲೆಲ್ಲ ಸ್ವಲ್ಪ ಒಣಗಿದ್ಮೇಲೆ ಸ್ವಲ್ಪ ಬಾಚೋಣ ಅಂದ್ಬಿಟ್ಟು ಈಚೆನಲ್ಲಿ ಹಾಗೆ ಬಾಚ್ತಾಯಿದ್ದೀನಿ. ನಾನು ಜಡೆ ಎಲ್ಲ ಜಾಸ್ತಿ ಹಾಕಲ್ಲ, ಸುಮ್ಮನೆ ಈ ರೀತಿ ಸಿಕ್ ಬಿಡಿಸ್ದಂಗೆ ಬಾಚ್ತೀನಿ ಮತ್ತು ಜಾಸ್ತಿ ಎತ್ತಿ ಕಟ್ಬಿಡ್ತೀನಿ. ಇನ್ನು ಮಧ್ಯಾಹ್ನಕ್ಕೆ 1:45 ಆಗಿತ್ತು. ಸೊ ಹಾಗಾಗಿ ಬಂದು ಹಾಗೆ ತರಕಾರಿ ಎಲ್ಲ ಹಾಕ್ಬಿಟ್ಟು ಬಿರಿಯಾನಿ ಥರ ಮಾಡಿದೆ. ಸೊ ಅವ್ನಿಗೆ ಇಷ್ಟ ಆಗುತ್ತೆ ಬಿರಿಯಾನಿ ಪಲಾವ್ ಅಂತ ಎಲ್ಲ ಹೇಳಿದ್ರೆ ಅಂತ ಹೇಳ್ಬಿಟ್ಟು ಅಂತ. ಜಸ್ಟ್ ನಿಜವಾಗ್ಲೂ ಇದು ಮಾಡೋದಕ್ಕೆ 10 ನಿಮಿಷ ಸಾಕು. ಸೊ ನಾನು ನೆಕ್ಸ್ಟ್ ಇದನ್ನು ಟೈಮರ್ ಇಟ್ಕೊಂಡು ಮಾಡಿ ತೋರಿಸ್ತೀನಿ ನೋಡಿ. ಒಬ್ಬರು ಕಮೆಂಟ್ ಮಾಡಿದರು, ಇಲ್ಲ 3/4 ಗಂಟೆ ಟೈಮ್ ಬೇಕು, ನೀವು ಸುಳ್ಳು ಹೇಳ್ತೀರಾ ಅಂತ ಹೇಳ್ಬಿಟ್ಟು ಅಂತ. ಸುಳ್ಳು ಹೇಳೋ ಅವಶ್ಯಕತೆ ನನಗಿಲ್ಲ. ಇದು ಭಾನುವಾರ ಬೆಳಿಗ್ಗೆ ಮೆಂತ್ಯ ನೆನೆಸಿದ್ದೆ ನೆನ್ನೆ ರಾತ್ರಿ. ಬೆಳಗ್ಗೆ ಮೆಂತ್ಯ ಕುಡಿತಾ ಇದ್ದೀನಿ, ಯಾಕಂದರೆ ನೆನ್ನೆ ಎಲ್ಲ ಸ್ವಲ್ಪ ಹೊಟ್ಟೆ ನೋವಿತ್ತಲ್ವ, ಇವತ್ತು ಹೊಟ್ಟೆ ನೋವಿದೆ. ಹಾಗಾಗಿ ನಾನು ಇವತ್ತು ಉಪ್ಪಿಟ್ಟು ಮಾಡಿದ್ದೆ ಬೆಳಗಿನ ತಿಂಡಿಗೆ. ಸುಳ್ಳು ಹೇಳೋ ಅವಶ್ಯಕತೆ ನನಗಿಲ್ಲ. ನಾನು 99% ಸುಳ್ಳು ಹೇಳಲ್ಲ. ಎಲ್ಲೋ 1% ಏನೋ ಒಂದು ಕಾರಣಕ್ಕೆ ಹೇಳಿರ್ತೀನಿ ಅಷ್ಟೇ. ಬಿಟ್ಟರೆ ಸುಳ್ಳು ಹೇಳಿ ಸಂಪಾದನೆ ಮಾಡೋದಾಗಲಿ, ಸುಳ್ಳು ಹೇಳಿ ಏನೋ ಒಂದು ಮಾಡೋದಾಗಲಿ ನಾನು ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ನಾವು ಸುಮ್ಮನಾದ್ರೂ ಕರ್ಮ ರಿಟರ್ನ್ಸ್ ಅಂತ ಹೇಳ್ತಾರಲ್ವ. ಹಾಗಾಗಿ ನ್ಯಾಯವಾಗಿ ಸಂಪಾದನೆ ಮಾಡಿದ್ದೆ ದಕ್ಕಲ್ವಂತೆ, ಇನ್ನು ಅನ್ಯಾಯವಾಗಿ ಸಂಪಾದನೆ ಮಾಡಿದ್ದು ಯಾರ ಮನೆ ಉದ್ಧಾರ ಮಾಡುತ್ತೆ ಹೇಳಿ. ಸೊ ನಾನು 10 ನಿಮಿಷ ಅಂದರೆ 10 ನಿಮಿಷಕ್ಕಾಗುತ್ತೆ, 1/4 ಗಂಟೆ ಅಂದರೆ 1/4 ಗಂಟೆಗಾಗುತ್ತೆ. ಸೊ ಸ್ವಲ್ಪ ಹೊತ್ತೆಲ್ಲ ಮಲಗಿದೆ. ಇನ್ನು ನನ್ನ ಮಗ ಹೊಟ್ಟೆ ಹಸಿಯುತ್ತೆ ಅಂತ ಹೇಳ್ತಿದ್ದ, ಮೊಟ್ಟೆ ಸಾಂಬಾರು ಮಾಡು ಅಂದರೆ. ಸೊ ಹಾಗಾಗಿ ಇನ್ನು ಎದ್ದು ಬಂದು ಮೊಟ್ಟೆ ಸಾಂಬಾರು ಮಾಡಿಕೊಟ್ಟೆ. ಸೊ ಇನ್ನು ರಾತ್ರಿಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಮೊಟ್ಟೆ ಸಾಂಬಾರು ಮಾಡಿದ್ನಲ್ಲ, ಹಾಗಾಗಿ ಮನೆಯೆಲ್ಲ ಏನೋ ಕ್ಲೀನ್ ಮಾಡಲಿಲ್ಲ. ಮಧ್ಯಾಹ್ನಕ್ಕೆ ಮತ್ತು ರಾತ್ರಿಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದೇ ಸಲ ರೈಸು ಮತ್ತು ಸಾಂಬಾರು ಎರಡನ್ನೂ ಮಾಡಿದ್ದೀನಿ. ನೆಕ್ಸ್ಟ್ ಊಟ ಎಲ್ಲ ಮುಗಿಸ್ಕೊಂಡು, ಊಟ ಮಾಡಿದ ತಕ್ಷಣ ಮಲ್ಕೋಬಾರ್ದು ಅಂತ ಹೇಳ್ಬಿಟ್ಟು ಮಮ್ಮಿ ನನ್ನ ಜೊತೆಯಲ್ಲಿ ಚೆಸ್ ಆಡು ಅಂತ ಹೇಳ್ದೆ.
ಸೊ ಒಂದೆರಡು ಆಟ ಆಡಿದೆ. ನನಗೇನು ಅಷ್ಟೊಂದು ಚೆನ್ನಾಗಿ ಆಡೋಕ್ಕೆ ಬರೋಲ್ಲ. ನಾನೇ ಇವನಿಗೆ ಫಸ್ಟು ಸ್ಟಾರ್ಟಿಂಗ್ ಹೇಳ್ಕೊಟ್ಟಿದ್ದು ಚೆಸ್ನ. ಸೊ 2 ಆಟದಲ್ಲೂ ನಾನೇ ಸೋತೆ. ಸಾಕಾಯಿತು ನನಗೆ ಬಿಡು ಅಂತ ಅಂದೆ. ಯಾಕಂದರೆ ಇಲ್ಲಿ ಅಕ್ಕಪಕ್ಕ ಕೂಡ ಯಾರೂ ಚೆಸ್ ಆಡೋ ಅಂಥ ಮಕ್ಳುಗಳಿಲ್ಲ. ಹಾಗಾಗಿ ಅವ್ನು ಜಾಸ್ತಿ ಮೊಬೈಲಲ್ಲೇ ಆಡ್ಕೊತಾನೆ. ನಾನು ಗೆದ್ದಿದ್ದು. ಹಾಯ್ ಫ್ರೆಂಡ್ಸ್, ಇವತ್ತು ಸೋಮವಾರ, ಟೈಮು 7 ಗಂಟೆ ಆಗಿದೆ. ನಾನು ಬೆಳಗ್ಗೆಯಿಂದ ಏನು ಯಾವುದೇ ಥರ ವಿಡಿಯೋ ಮಾಡಿರಲಿಲ್ಲ. ಸೊ ಎಫ್ ಬಿನಲ್ಲಿ ಒಬ್ಬರು ಕಮೆಂಟ್ ಮಾಡಿದರು, ನಾನು ಲಾಸ್ಟ್ ಟೈಮ್ ಒಂದು ವಿಡಿಯೋ ಹಾಕಿದ್ದೆ, ವೆಜ್ ಬಿರಿಯಾನಿ 10 ನಿಮಿಷದಲ್ಲಿ ಮಾಡ್ಬೋದು ಅಂತ ಹೇಳ್ಬಿಟ್ಟು ಅಂತ. ಸೊ ಅದು ಸುಳ್ಳು ಹೇಳ್ತೀರಾ, 35 ನಿಮಿಷ 40 ನಿಮಿಷ ಬೇಕು, ವಿಸಲ್ ಇಳಿಯೋದಕ್ಕೆ 20 ನಿಮಿಷ ಬೇಕು. ಈ ಥರ ವಿಡಿಯೋಸ್ ಎಲ್ಲ ನೋಡಿದ್ಬಿಟ್ಟು ಮಕ್ಕಳು 10 ನಿಮಿಷ ಆಗುತ್ತೆ ಅಷ್ಟೇ ಅಲ್ವಾ ಮಮ್ಮಿ ಮಾಡು ಅಂತ ಕೇಳ್ತಾರೆ, ಇದೆಲ್ಲ ಆಗಲ್ಲ ಅಂತ ಹೇಳ್ಬಿಟ್ಟು ಅಂತ. ಸೊ ಆ ರೀತಿ ಎಲ್ಲ ಏನೂ ಇಲ್ಲ. ನಾನು ಇವಾಗ ಲೈವ್ ಆಗೇನೆ ಹೇಗೆ 10 ನಿಮಿಷ 15 ನಿಮಿಷದಲ್ಲಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಂತ ತೋರಿಸ್ತೀನಿ. ಸೊ ಬೇರೆಯವರೆಲ್ಲ ಹೇಗೆ ಮಾಡ್ತಾರೋ ಏನೋ ಗೊತ್ತಿಲ್ಲ, ನಾನು ಮಾಡೋದೆಲ್ಲ ತೋರಿಸ್ತೀನಿ ಅಷ್ಟೇ. ಆದರೆ ಇಲ್ಲಿ ನಾನು ಯಾವುದೇ ಥರ ಸ್ಪೈಸಸ್ ಎಲ್ಲ ಪಕ್ಕದಲ್ಲೆಲ್ಲ ಇಟ್ಕೊಂಡಿಲ್ಲ. ಜಸ್ಟ್ ತರಕಾರಿ ಒಂದು ಫ್ರಿಜ್ಜಿಂದ ತೆಗೆದಿಟ್ಟಿದ್ದೀನಿ ಅಷ್ಟೇ. ಟೊಮೊಟೊ ಹಣ್ಣು ಮತ್ತು ಕ್ಯಾರೆಟು ಬೀನಿಸು ಆ ಥರದ್ದನ್ನೇ, ಯಾಕಂದರೆ ಕೋಲ್ಡ್ ಆಗಿರುತ್ತಲ್ವಾ, ಆ ಕೋಲ್ಡ್ ಎಲ್ಲ ಹೋಗ್ಲಿ ಅಂತ ಹೇಳ್ಬಿಟ್ಟು ಅಂತ. ಸೊ ಡೈರೆಕ್ಟಾಗೇ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನು ನನ್ನ ಮಗ ವಿಡಿಯೋ ಮಾಡ್ತಾನೆ. ಸೊ ನೋಡಿ, ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು, ಬೇಗ ಕ್ವಿಕ್ಕಾಗಿ ಹೇಗೆ ಅಡುಗೆ ಮಾಡ್ಬೋದು ಅಂತ ಹೇಳ್ಬಿಟ್ಟು ಅಂತ. ಮಿನಿಮಮ್ 4 ಮೆಂಬರ್ಸ್ಗೆ ಮಾಡ್ಕೋಬೋದು. ಸೊ ಇವಾಗ ಬನ್ನಿ ಕ್ಲಿಯರಾಗಿ ತೋರಿಸ್ತೀನಿ. ಮತ್ತು ನೋಟ
ಲೋ ಫ್ಲೇಮ್ ಮಾಡಿಕೊಂಡು ಕುಕ್ಕರ್ನ ಎಣ್ಣೆ ಹಾಕ್ಬಿಟ್ಟು ಸ್ಪೈಸಸ್ಗಳು ಚಕ್ಕೆ ಲವಂಗ ಏಲಕ್ಕಿ ಗೋಡಂಬಿ ಮರಾಠಿ ಮೊಗ್ಗು ಸ್ಟಾರ್ ಹೂವು ಜಾಯಿಪತ್ರೆ ಕಸ್ತೂರಿ ಮೆಥಿ ಇದೆಲ್ಲನೂ ಹಾಕಿದ್ರೆ ಅದು ಸ್ವಲ್ಪ ಬಿಸಿಯಾಗಿ ಫ್ರೈ ಆಗೋ ತನಕ ಈ ಕಡೆ ಈರುಳ್ಳಿನ ಕಟ್ ಮಾಡ್ಕೋಬೋದು. ನಾನಿವಾಗ ಹಾಗೆ ಮಾಡ್ತಾ ಇರೋದು. ಆಗ್ಲೇ 6 ನಿಮಿಷ ಫೋನಲ್ಲೆಲ್ಲ ಟೈಮ್ನ ಚೇಂಜ್ ಮಾಡ್ಬಿಟ್ಟೆ ಆಗ್ಲಿಲ್ಲ ಅಂದ್ರೆ. ಯಾಕೆ ಚೇಂಜ್ ಮಾಡಿದ್ರು? ವಿಸಲ್ ಕಿಟಕಿ ಮಕ್ಳು ತಕ್ಕೋ. ಬಾಗಿಲು ತಡ್ತಾ ಇದ್ರು ಅಂತ ಅವ್ನು ಬಾಗಿಲು ತೆಗಿಯೋಕೆ ಹೋದ. ನಾನು ಅವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಸ್ವಲ್ಪ ಮೊಸರು ಹಾಕಿದ್ದೀನಿ, ಯಾಕಂದರೆ ಟೈಮ್ ಹೋಗ್ತಾ ಇರುತ್ತಲ್ವ. ಸೊ ಹಾಗಾಗಿ ಅದೊಂದು ವಿಡಿಯೋ ಮಾಡಿಲ್ಲ. ನೀವೇ ಕೇಳಿಸ್ಕೊಂಡಿರ್ಬೋದು ಅವ್ನು ಬಾಗಿಲು ತಡ್ತವ್ರೆ ಅಂತ ಅಂದಿದ್ದು. ಹಂಗೆ ಹಾಕಲಾಗಬಾರ್ದಾಗಿತ್ತು ಮಮ್ಮಿ. ನೀನು ಟೈಮರ್ನ ಆನ್ ಮಾಡ್ಬಿಟ್ಟು ಟೈಮ್ ತೋರಿಸ್ತಾ ಮಾಡಬೇಕಾಗಿತ್ತು. ಈಗ ಅದ್ರಲ್ಲಿ ತೋರಿಸೋ ಟೈಮಲ್ಲಿ ಈ ಕಡೆ ಅದಕ್ಕೆ ಟೈಮ್ನ ಓಡಿಸ್ಬೇಕು ಅಂತ ಚೇಂಜ್ ಮಾಡಲ ಟೈಮ್ನ. ಸುಮ್ಮನೆ ಮಾಡ್ತಾ ಇದೆಯಲ್ಲ, ಮಾಡು. ಹಿಂಗೆ ಹಾಕ್ದೆ ನಿಲ್ಸು, ಮಾತಾಡ್ಬೇಡ. ಚೆನ್ನಾಗೈತಾ ನಿಜವಾಗ್ಲೂ? ನೋಡಿ ಟೈಮು 7:24. ಇವಾಗ ನಾನು ಬಂದಾಗ 7:09 ಆಗಿತ್ತು ಅಡುಗೆ ಮನೆಗೆ. ಸೊ 1/4 ಗಂಟೆ ಆಗಿದೆ. ಇವಾಗ ಅದು ವಿಸಲ್ ಬರಬೇಕಲ್ವಾ, ಅಲ್ಲಿವರೆಗೆ ಈ ಕಡೆ ಅಡುಗೆ ಮನೆನ ನಾನು ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಹೀಗೆ ನಾನು ಅಡುಗೆ ಮಾಡ್ಕೊಳ್ಳೋ ಅಂಥದ್ದು ಆ ಬಾಕ್ಸ್ಗಳೆಲ್ಲ ಎತ್ಕೊಂಡಿದ್ನಲ್ಲ ಅದೆಲ್ಲನೂ ಎಲ್ಲೆಲ್ಲಿತ್ತು ಅಲ್ಲೆಲ್ಲಿಗೆ ಇಡ್ತಾ ಇದ್ದೀನಿ. ಸೊ ಎಲ್ಲ ಅಕ್ಕಪಕ್ಕನೇ ಇರೋದ್ರಿಂದ ಬೇಗನೂ ಕೈಗೆ ಸಿಗುತ್ತೆ, ಅದು ಒಂದು ಕಾರಣ. ಇವಾಗ ವಿಸಲ್ ಬರೋದಕ್ಕೆ ಒಂದು 10 ಮಿನಿಟ್ಸ್ ಟೈಮ್ ಆಗುತ್ತೆ ಅಂತ ಅನ್ಕೊತೀನಿ ನಾನು. ಯಾಕಂದರೆ 1.5 ಲೋಟ ಅಕ್ಕಿ ಹಾಕಿದ್ದೀನಿ ನಾನು. ಅಕ್ಕಿ ಎಷ್ಟು ಹಾಕಿರ್ತೀವೋ ಅದ್ರ ಮೇಲೆ ಡಿಪೆಂಡು. ಮತ್ತು ಬಿಸಿನೀರು ಕೂಡ ಹಾಕಿರೋದ್ರಿಂದ ಬೇಗ ಆಗುತ್ತೆ. ಕೆಲವೊಂದು ಸಲ ನಮಗೆ ಟೈಮ್ ಇರಲ್ವಲ್ಲ, ಆವಾಗ ಈ ರೀತಿ ಮಾಡ್ಕೋಬೋದು. ಒಂದೇ ಸಲ ಬಂದರೆ ನಾನು ನೀಟಾಗಿ ಅಡುಗೆ ಮಾಡಿ ಮತ್ತು ಅಲ್ಲೇ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಇನ್ನು ಉಳಿದಿರೋಂಥ ಪಾತ್ರೆಗಳೆಲ್ಲ ತೊಳೆದ್ಬಿಟ್ಟು ಆಮೇಲೆ ಈಚೆಗೆ ಬಂದುಬಿಡ್ತೀನಿ. ಆಮೇಲೆ ನಾವು ಊಟ ಮಾಡಿದಂಥ ಜಸ್ಟ್ ತಟ್ಟೆಗಳನ್ನ ಮಾತ್ರ ತೊಳ್ಕೊಬೋದು. ಇವಾಗ ಅದೆಲ್ಲನೂ ಡಸ್ಟ್ಬಿನ್ಗೆ ಹಾಕ್ಬಿಟ್ಟು ಈ ತರಕಾರಿ ತೊಳೆದಿರೋಂಥದ್ದು ಅಕ್ಕಿ ತೊಳೆದಿರೋವಂಥದ್ದು ಇದನ್ನು ಮಾತ್ರ ಹಾಗೆ ತೊಳೆದ್ಬಿಟ್ಟು ಮಾಡ್ಕೊತೀನಿ. ಇನ್ನು ಅದು ವಿಸಲ್ ಬರೋವರೆಗೆ ಈ ಕಡೆ ಸೈಡು ಪಾತ್ರೆಗಳಿತ್ತಲ್ಲ ಆ ಪಾತ್ರೆಗಳು ಕೂಡ ತೊಳ್ಕೊತೀನಿ. ಇದು ಸ್ವಲ್ಪ ಬಿಸಿನೀರು ಮಿಕ್ಕೊಂಡಿದೆ. ಈ ರೀತಿ ಮಾಡ್ಕೊಂಡಾಗ ಟೈಮು ಕೂಡ ಸೇವ್ ಆಗುತ್ತೆ.
ಕೆಲವೊಂದು ಸಲ ತುಂಬ ಸೆಕೆ ಇರುತ್ತೆ ಅಥವಾ ಎಲ್ಲಿಗಾದ್ರು ಹೋಗ್ಬೇಕಿರುತ್ತೆ ಆವಾಗ ಅರ್ಜೆಂಟ್ಗೆ ಈ ರೀತಿ ಬೇಗ ಕೂಡ ಮಾಡ್ಕೋಬೋದು. ಆದರೆ ಹುಷಾರು ಕುಕ್ಕರ್ ಮಾತ್ರ ಕರೆಕ್ಟಾಗಿರೋದನ್ನು ಯೂಸ್ ಮಾಡ್ಕೊಳ್ಳಿ. ಯಾಕಂದರೆ ಎಷ್ಟೊಂದು ಕಡೆ ಕುಕ್ಕರು ಸಿಡಿದ್ಬಿಟ್ಟಿರೋವಂಥ ಉದಾಹರಣೆಗಳಿದೆ. ಸೊ ಸರಿ ಇಲ್ಲ ಅಂತಂದರೆ ಕುಕ್ಕರ್ನ ಯೂಸ್ ಮಾಡಲಿಕ್ಕೆ ಹೋಗಬೇಡಿ. ನಾನಂತೂ ಕರೆಕ್ಟಾಗಿ ವಿಸಲೆಲ್ಲ ಬರಲಿಲ್ಲ ಅಂತ ಅಂದಾಗ ಆ ಟೈಮ್ಗಳಲ್ಲಿ ಕೆಲವೊಂದು ಸಲ ಕುಕ್ಕರ್ನ ಈ ಥರ ಇಟ್ಟರೆ ನಾನು ಅಡುಗೆ ಮನೆಗೆ ಬರೋದಿಲ್ಲ, ಅದು ವಿಸಲ್ ಬರೋವರೆಗೂ. ನನ್ನ ಮಗನಿಗೂ ಅಷ್ಟೇ ಹೋಗಬೇಡ ಹತ್ರಕ್ಕೆ ಅಂತಲೇ ಹೇಳ್ತಾ ಇರ್ತೀನಿ. ಸೊ ಯಾರೆಲ್ಲ ಕುಕ್ಕರಲ್ಲಿ ಜಾಸ್ತಿ ಅಡುಗೆ ಮಾಡ್ತೀರ ಅವರು ಕುಕ್ಕರ್ನ ಅವಾಗ ಮಾತ್ರ ಚೆಕ್ ಮಾಡ್ಕೋತಾರೆ. ನಾನಂತೂ ಜಾಸ್ತಿ ಕುಕ್ಕರಲ್ಲಿ ಅಡುಗೆ ಮಾಡೋದಿಲ್ಲ. ಈ ರೀತಿ ಬಾತು, ಬಿರಿಯಾನಿ ಈ ಥರದ್ದು ಅಥವಾ ಕಾಳುಗಳು ಬೇಯಿಸ್ಕೊಳ್ಳೋದಕ್ಕೆ ಅಷ್ಟೇ ಮಾತ್ರ ನಾನು ಯೂಸ್ ಮಾಡ್ಕೊಳ್ಳೋ ಅಂಥದ್ದು. ಇವಾಗ ನೋಡಿ ಪಾತ್ರೆ ಕೂಡ ತೊಳೆದೇ ಆಯಿತು. ಅದು ನೀರೆಲ್ಲ ಸೋರ್ಕೊಂಡ್ಮೇಲೆ ಇನ್ನೊಂದಕ್ಕೆ ಚೇಂಜ್ ಮಾಡ್ಕೋತೀನಿ. ಇವಾಗ ಈ ಕಡೆ ಸೆಲ್ಫು ಕೂಡ ಕ್ಲೀನಾಗಿದೆ ಮತ್ತು ನಮ್ಮದು ಗ್ಯಾಸು ಕೂಡ ಕ್ಲೀನಾಗಿದೆ. ನಾನು ತುಂಬ ಗಲೀಜಾಗಿ ಮಾಡ್ಕೊಂಡೆಲ್ಲ ಮಾಡ್ಕೊಳ್ಳಲ್ಲ. ಹಾಗಾಗಿ ಯಾವಾಗ್ಲೂ ನೀಟಾಗಿದ್ದರೆ ತುಂಬ ಡೀಪ್ ಕ್ಲೀನ್ ಮಾಡೋದು, ಗ್ಯಾಸ್ ಸ್ಟವ್ಗೆಲ್ಲ ಸೋಪ್ ಹಾಕ್ಕೊಂಡು ಅದೆಲ್ಲ ಒರೆಸೋ ಅಂಥದ್ದು ಅವಶ್ಯಕತೆ ಇರೋದಿಲ್ಲ. ನೋಡಿ 7:33 ಇಷ್ಟೊತ್ತಿಗೆ ನಾನು ಬಂದು ಅಡುಗೆ ಮಾಡಿ ಕಿಚನು ಕೂಡ ಕ್ಲೀನ್ ಮಾಡಿ ಪಾತ್ರೆ ಕೂಡ ತೊಳೆದಾಗಿದೆ. ನೀವೇ ನೋಡ್ಕೊಳ್ಳಿ ಎಷ್ಟೊತ್ತಾಯಿತು ಟೈಮು ಅಂತ ಹೇಳ್ಬಿಟ್ಟು ಅಂತ. ನಾನು ಇದನ್ನು ಲೈವ್ ಆಗೇ ತೋರಿಸಿದ್ದೀನಿ. ನಾನು ಅಡುಗೆ ಮನೆಗೆ ಬಂದಾಗ 7:09, ಇವಾಗ 7:33 ಅಂದರೆ 24 ನಿಮಿಷ ಅಷ್ಟೇ. ಅಷ್ಟರಲ್ಲಿ ತರಕಾರಿ ಎಲ್ಲ ಕಟ್ ಮಾಡಿಕೊಂಡು ತಿಂಡಿ ಮಾಡಿ ಮತ್ತು ಕಿಚನ್ ಕೂಡ ಕ್ಲೀನ್ ಮಾಡಿ ಪಾತ್ರೆನೂ ತೊಳೆದು ಇವಾಗ ಹಾಟ್ ಬಾಕ್ಸ್ಗೆ ಹಾಕ್ತಾಯಿದ್ದೀನಿ. ಕರೆಂಟು ಸರಿಯಾಗಿರೋದಿಲ್ಲ, ಸ್ವಲ್ಪ ಮಳೆ ಮೋಡ ಇದೆ ಅಲ್ವಾ, ಮಳೆ ಬಿಟ್ಟು ಬರ್ತಾ ಇರೋದ್ರಿಂದ ಆಮೇಲೆ ವಿಡಿಯೋ ಮಾಡ್ಕೊಳಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಇಷ್ಟು ಬೇಗ ಮಾಡಿದೆ ಅಷ್ಟೇ. ಇನ್ನೂ ಒಂದು ಅರ್ಧ ಗಂಟೆ ಆಗಬೇಕು ತಿನ್ನಲಿಕ್ಕೆ, ಅದಕ್ಕೋಸ್ಕರ ಆರೋಗುತ್ತೆ ಅಂತ ಹೇಳ್ಬಿಟ್ಟು ನಾನು ಹಾಟ್ ಬಾಕ್ಸ್ಗೆ ಹಾಕ್ತಾಯಿದ್ದೀನಿ. ನೋಡಿ ಈ ರೀತಿ ಬೆಳಗ್ಗೆ ಟೈಮು ಕೆಲವೊಬ್ಬರಿಗೆ ಟೈಮ್ ಇಲ್ಲ ಅಂತಂದಾಗ ಈ ರೀತಿ ಕ್ವಿಕ್ಕಾಗಿ ಮಾಡ್ಕೋಬೋದು. ನಾನು ಎಷ್ಟೊಂದು ಸಲ ಮಾರ್ನಿಂಗ್ ರೋಟೀನ್ ಈ ರೀತಿ ಮಾಡ್ತೀನಿ ಅಂತ ನಾನು ಶೇರ್ ಮಾಡ್ಕೊಂಡಿದ್ದೆ. ಇದು ಒಂದೇ ತಿಂಡಿ ಅಲ್ಲ, ಎಲ್ಲ ತಿಂಡಿ ಅಡುಗೆನೂ ಅಷ್ಟೇ ಸ್ಮಾರ್ಟಾಗಿ ಮಾಡ್ಕೊಂಡಾಗ ತುಂಬಾ ಟೈಮ್ ಸೇವ್ ಆಗುತ್ತೆ. ಬಟ್ ಇವತ್ತು ನಾನು ಇದನ್ನು ಲೈವ್ ಆಗಿ ತೋರಿಸಿದ್ದೀನಿ, ಯಾರಿಗಾದ್ರೂ ಯೂಸ್ ಆದರೆ. ಸೊ ನಿಮಗೆ ಈ ಚಾಲೆಂಜ್ ಕುಕ್ಕಿಂಗ್ ಬಗ್ಗೆ ನಿಮಗೆ ಏನಂತ ಅನ್ನಿಸ್ತು, ಎಷ್ಟು ಮಾರ್ಕ್ಸ್ ಕೊಡ್ಬೋದು, ನೀವು ಹೀಗೆ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಇನ್ನು ಎಲ್ಲ ನಮ್ಮದು ಊಟ ಎಲ್ಲ ಆದಮೇಲೆ ಮತ್ತೆ ಎಲ್ಲ ಪಾತ್ರೆ ಎಲ್ಲನೂ ಇದೆ ನೋಡಿ, ಹಾಟ್ ಬಾಕ್ಸ್ಗೂ ಮತ್ತು ಕುಕ್ಕರು ಎಲ್ಲನೂ ತೊಳೆದು ಇಟ್ಬಿಟ್ಟು ಈ ರೀತಿ ಕಿಚನ್ ಕೂಡ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಖಾಲಿ ಗ್ಯಾಸ್ ಇಡಬಾರ್ದು ಅಂದ್ಬಿಟ್ಟು ಹಾಲು ಹೆಪ್ಪಾಕಿ ಸ್ವಲ್ಪ ಮೊಸರು ಇಟ್ಟಿದ್ದೀನಿ. ಸೊ ಫ್ರೆಂಡ್ಸ್, ಹೇಗೆ ಅನ್ನಿಸ್ತು ಈ ವಿಡಿಯೋ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾಳೆಗೆ ಸ್ವಲ್ಪ ಮೆಂತ್ಯ ಕೂಡ ನೆನೆಸಿದ್ದೀನಿ ಇದರಲ್ಲಿ. ಸೊ ಇಷ್ಟೇ ಇವತ್ತಿನ ಒಂದು ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಆ್ಯಸ್ ಯೂಸಲ್ ಇಷ್ಟ ಆದರೆ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿ.